ಮಾಡುವಾಗ ಓಂಕಾರ ನಾದವೊಂದು ಕೇಳಿಸಿದ್ದು. ಆ ಪ್ರಕಾರ ನಿನ್ನನ್ನು ಭಕ್ತಿಯಿಂದ ನಾವು ಪ್ರಾರ್ಥಿಸಿಕೊಂಡೆವು. ನಮ್ಮ ಪ್ರಾರ್ಥನೆಗೆ ಒಲಿದು ಪ್ರತ್ಯಕ್ಷಳಾದಯ ಅಮ್ಮ. ನಿನ್ನನ್ನು ಕಂಡಾಗ ನಾವು ಮಾತನಾಡಲಾರದೆ ತೊದಲಾಡುತ್ತಾ ಇದ್ದೇವೆ. ನಮ್ಮ ಈ ತೊದಲುವಿಕೆ ನಿನ್ನ ಪ್ರೀತಿಯ ಸ್ತೋತ್ರವಾಗಿ ಪರಿಣಮಿಸಲಿ. ನಿನ್ನನ್ನು ಕಂಡಾಗ ನಾವು ಸಂತೋಷದಿಂದ ಕುಣಿದಾಡ್ತಾ ಇದ್ದೇವಮ್ಮ. ಇದನ್ನು ನಿನ್ನ ಮಕ್ಕಳು ಅಮ್ಮೆಗಾಲಿಕುತ್ತಿದ್ದಾರಂತೆ ತಿಳಿದುಕೊತಾಯಿ. ನಾವು ಭಯಗೊಂಡಿದ್ದೇವಮ್ಮ. ಭಯ ನಿವಾರಿಣಿಯಾದ ನೀನು ನಮ್ಮ ಭಯವನ್ನು ದೂರಗೊಳಿಸಿ ನಮ್ಮನ್ನು ರಕ್ಷಿಸಬೇಕು. ನಿನ್ನ ಪಾದದ್ವಯಗಳೇ ಗತಿಯೆಂದು ನಾವು ನಂಬಿದ್ದೇವಮ್ಮ, ನಂಬಿದ್ದೇವೆ ಅಮ್ಮ. ಹೆಚ್ಚಿನ ಕಿಚ್ಚಿನ ಕಣ್ಣನ್ನು ಹೊಂದಿದವ ನಾನು. ಅದು ಹೌದು, ನಮಗೆ ಎರಡೆರಡೆ ಕಣ್ಣು, ಇವನಿಗೆ ಮೂರು ಕಣ್ಣು. ತೆಂಗಿನಕಾಯಿ 3 ಕಣ್ಣೆಂದು ಅಷ್ಟು ಬೇಗ ತೆಂಗಿನಕಾಯಿಯೇ ಸೃಷ್ಟಿ ಮಾಡಿ ಆಯ್ತು. 3 ಕಣ್ಣು ಅದು ಉಂಟಲ್ಲ, ಸೃಷ್ಟಿ ಕಾರ್ಯದಲ್ಲಿ ಅದೊಂದು ಉಂಟು. ಅದಕ್ಕೂ ಅದರದ್ದೇ ಆದ ಮಹತ್ವ ಉಂಟು. ಯಾವುದೇ ದೇವತಾ ಕಾರ್ಯಕ್ಕೆ ಅದೇ ಬೇಕಾದ್ದು. ಹಾಗಿರುವಾಗ ಒಂದು ವೇಳೆ ಕ್ರೋಧಗೊಂಡಂತಹ ನಾನು 3ನೇ ಕಣ್ಣನ್ನು ಬಿಟ್ಟೆ ಎಂದಾದರೆ ಸಕಲವನ್ನು ನಾ ಸುಡಬಂದು. ಹೌದು, ಅಷ್ಟೇ ಅಲ್ಲ, ಮಾತೆ ಕರುಣಿಸಿದ ಹೆಸರು ಈಶ ಎಂಬುದಾಗಿ, ಹೆಸರೇ ಯಜಮಾನ ಎಂಬುದನ್ನು ಸೂಚಿಸುತ್ತದೆ. ಹಾಗಾಗಿ ನಿಮಗಿಬ್ಬರಿಗಿಂತಲೂ ನಾನು ದೊಡ್ಡವ. ಇದಕ್ಕೆ ಏನು ಹೇಳ್ತಿ?